ಸುಮ್ಮನಿರಪ್ಪ. ಸ್ನಾನ ಮಾಡ್ದಂಗೆ ಸ್ಕೂಲ್ಗೆ ಹೋಗ್ತಾರೇನಾ? ನೋಡ, ನೀನು ಸುಮ್ಮನೆ ಕೋಪ ಬರ್ಸ್ಬೇಡ. ನೀನು ಸುಮ್ಮ ಕಣ್ಣು ಮುಚ್ಕೊಂಡು ಕೂತ್ಕ, ತಲೆ ತಿಕ್ಬಿಡ್ತೀನಿ ಬೇಗ. ಸುಮ್ಮನಿರಪ್ಪ, ಆಗೋಯ್ತು ಸುಮ್ಮನಿರ. ಸುಮ್ಮನಿರ ನೀನು. ಇದು ಯಾಕೆ ಹಿಂಗೆ ಆಡ್ತತಿ ಹುಡುಗ? ಯಾವ ನೋಡ್ರು ಸ್ನಾನ ಮಾಡ್ಬೇಕು ಗಡದೇನೆ. ನನಗಂತೂ ಸಾಕಾಗ್ಬಿಟ್ಟೈತಪ್ಪ. ಆಯ್ತು ಬಿಡು, ನೀರು ಹಾಕ್ತೀನಿ. ಉಸಿರು ಕಟ್ಟತ್ತೆ. ಅಯ್ಯ ನನ್ನ ಮಗನೇ ಕೃಷ್ಣ, ನೀರು ಹಾಕ್ತಾನೆ ಹೆಂಗೋ ಸೋಪೆಲ್ಲ ಹೋಗೋದು? ಸುಮ್ ಕುಕ್ಕಳ ನೀನ. ಕಣ್ಣು ಮುಚ್ಕಂತ ಹೇಳ್ತಿದ್ದೀನಿ, ಅವಾಗಿಂದ ಕಣ್ಣು ಬಿಟ್ಕೊಂಡೆ ಅವನೇ. ಆಗೋಯ್ತು ಆಗೋಯ್ತು ಆಗೋಯ್ತೀರೋ, ಆಗೋಯ್ತೀರೋ ಇರ, ಅಳ್ಬೇಡ ಸುಮ್ಮನೆ. ಹ್ಞೂ ಬಿಡು, ಆಯಿತು. ಬಾ, ನಿಮ್ಮ ಅಕ್ಕದ್ರಿಬ್ಬರು ರೆಡಿಯಾಗಿ ಕೂತವ್ರೆ. ನೀನೊಳ್ಳೆ ಸ್ಕೂಲಿಗೆ ರೆಡಿ ಆಗೋಕ್ಕೆ ಕೊಯ್ಯಿ ಅಂತ ಯಾವಾಗಲೂ. ಆಯ್ತಾಯ್ತು ಬಾರ. ತಾಳಪ್ಪ ಕೃಷ್ಣ, ಬ್ಯಾಗ್ ಹಾಕಳ, ಸ್ಕೂಲ್ಗೆ ಒತ್ತಾಯ್ತು. ಅಮ್ಮ, ನಂಗೆ ಯಾಕೋ ನಿದ್ದೆ ಬರ್ತಾಯ್ತು ಕಣಮ್ಮ. ನಾನು ನಾಳೆಗೆ ಹೋಗ್ತೇನೆ. ಹಂಗಂದ್ರೆ ಆಗ್ತದೇನು ಕೃಷ್ಣ? ಹೋಗ್ಬೇಕು. ಅಕ್ಕರು ಹೋಗ್ತಿಲ್ವ? ಅಕ್ಕರ ಜೊತೆಗೆ ಹೋಗು. ಅಲ್ಲಿ ಆಟ ಆಡ್ಕೊಂಡು ಬರುವಂತೆ ಮನೇಲಿದ್ದು ಏನು ಮಾಡ್ತೀಯಾ? ಹೋಗಪ್ಪ. ಲಕ್ಷ್ಮಿ, ಕರ್ಕೊಂಡೋಗವ. ಸ್ಕೂಲಿಗೆ ಟೈಮ್ ಆಗಿಬಿಡ್ತದೆ, ಬೆಲ್ ಹೊಡಿತಾರೆ ನೋಡು. ಹ್ಞೂನಮ್ಮ, ನೆನ್ನೆ ಇವನಿಂದನೇ ಲೇಟ್ ಆಯಿತು ಸ್ಕೂಲ್ಗೆ. ಮೇಷ್ಟ್ರು ಹೊಡೆದ್ರು. ಎಷ್ಟು ನೋವಾಯ್ತು ಗೊತ್ತಾ? ಹೌದಾ? ಅಲ್ಲ, ಮೇಷ್ಟ್ರಿಗೇನು ಬುದ್ಧಿಗಿದ್ದು ಇಲ್ವಾ ಅಂತ? ಎಳೆ ಮಕ್ಳಿಗೆ ಹೊಡಿತಾರಲ್ಲ, ಏನೋ ಒಂಚೂರು ಲೇಟ್ ಆಯ್ತದಪ್ಪ. 5 ನಿಮಿಷ ಲೇಟ್ ಆದರೆ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೊಂದ್ಸತಿ ಹೊಡೆದ್ರೆ ಹೇಳು, ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ. ಇನ್ನೊಂದ್ಸತಿ ನಾನು ಹೊಡೆದ್ರೆ ಬಂದು ಕೇಳೇ ಬಿಡ್ತೀನಿ, ನಮ್ಮಿಂದ ಲೇಟ್ ಆಗಿದ್ದು ಅವ್ರಿಗೆ ಯಾಕೆ ಹೊಡಿತೀರಾ ಅಂತ. ಭಯ ಪಡ್ಬೇಡ. ಹಾಕಳ. ಈಗ ನನ್ನ ಮಗ ಚೆನ್ನಾಗಿ ಕಾಣಿಸ್ತವನೆ, ನನ್ನ ಬಂಗಾರ. ಕೃಷ್ಣ, ಅಕ್ಕರ್ತನೇ ಚೆನ್ನಾಗಿ ಓದಬೇಕು. ತೀಟೆ ಗೀಟೆ ಮಾಡ್ತಾ ಕುತ್ಕೋಬೇಡ ಸ್ಕೂಲ್ನಾಗೆ. ನನ್ನ ಬಂಗಾರ. ಅವ ಲಕ್ಷ್ಮಿ, ಹೊಡ್ರಿ, ಟೈಮ್ ಆಗ್ತದೆ. ಮಧ್ಯಾಹ್ನಕ್ಕೆ ಬಿಡ್ತಾರಲ್ಲ? ಹ್ಞೂನಮ್ಮ, ಮಧ್ಯಾಹ್ನ 2 ಗಂಟೆಗೆ ಬಿಟ್ಬಿಡ್ತಾರಂತೆ. ಬರೋಗ್ರಿ. ನೀವು ಬರೋಷ್ಟರಲ್ಲಿ ಮಂಡಕ್ಕಿ ಮಾಡಿರ್ತೀನಿ. ಅಮ್ಮ, ನನಗೆ ಮಂಡಕ್ಕಿ ಜಾಸ್ತಿ ಮಡಗಿರು. ನಂಗೆ ಜಾಸ್ತಿ ಬೇಕು, ತಿನ್ಬೇಕು ನಾನು. ಆಯ್ತಳಪ್ಪ, ನಿನಗೆ ಜಾಸ್ತಿನೇ ಮಡಗಿರ್ತೀನಿ. ಹೋಗು, ಸ್ಕೂಲ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಓದ್ಕೊಂಡು ಬಾ. ಮಾಡಿಟ್ಟಿರ್ತೀನಿ, ಹೋಗು. ಸರಿನಮ್ಮ, ಹೋಗ್ಬರ್ತೀವಿ. ಬರ್ತೀವಮ್ಮ, ಹೋಗ್ಬರ್ತೀವಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ. ಟಾಟಾ ಟಾಟಾ. ನನ್ನ ಮಕ್ಕಳು ಓದಿ ವಿದ್ಯಾವಂತರಾಗ್ಬಿಟ್ರೆ ಒಂದೊಳ್ಳೆ ಕೆಲಸ ಸಿಗ್ತೈತಿ ಓಕೆ. ಜಯ, ಏನೋ ಮಾಡ್ತಿದ್ದೆ ನಿಂತ್ಕೊಂಡು? ರೀ, ಅಲ್ಲ ಬೆಳಬೆಳಗ್ಗೆನೆ ಶುರು ಹಚ್ಕೊಬಿಟ್ಟಿದ್ದೀರಲ್ಲ ನೀವು. ಅದು ಮನೇಲೇನೆ. ಮಕ್ಕಳು ಇವಾಗ ತಾನೇ ಹೋಗವೆ. ಅವುಗಳ ಮುಂದೆ ಏನಾದರೂ ಸಿಗರೇಟ್ ಸೇತ್ಕೊಂಡು ಕುತ್ಕೊಂಡ್ರೆ ನೀವು ನೋಡಿ. ಆಮೇಲೆ ಅದಕ್ಕೇನೆ ಒಳಗಿದ್ದೆ, ಹೋಗಿದ್ದು ಗೊತ್ತಾಯ್ತಲ್ಲ, ಅದಕ್ಕೆ ಈಚೆಗೆ ಬಂದೆ. ನೀವೆಲ್ಲ ಹೊರಟಿದ್ದೀರಿ ಈಗ? ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹಿಂಗೆ ಸಿಗರೇಟ್ ಸೇತ್ಕೊಂಡು? ಇತ್ತು ಕಣೆ, ನೆನ್ನೆ ತಂದಿದ್ದೆ, ಜೋಬ್ನಾಗಿತ್ತು. ಅದಕ್ಕೆ ಬೇಜಾರಾಗ್ತಿದ್ದು, ಬಾಯಿ ಇಕ್ಕಣ್ಣಪ್ಪ. ನೀವು ಉದ್ಧಾರ ಆದಂಗೆ ಬಿಡಿ. ಬರ್ರಿ, ಉಣ್ಣಕ್ಕೆ ಇಕ್ತೀನಿ, ತಿಂದುಬಿಟ್ಟು ಹೋಗೋರಂತೆ. ತಿಂದ ಕಣೆ, ನೀನು ಇಲ್ಲಿ ರೆಡಿ ಮಾಡ್ತಿದ್ದಲ್ಲ ಹುಡುಗರಿಗೆ, ಆವಾಗಲೇ ಹೋಗಿ ಹಾಕಂತ ತಿಂದೆ. ಹಬ್ಬ, ನನ್ನ ದೇವ್ರಿಗೆ ಇವಾಗ ಊಟ ಬಡ್ಸೋದು ತಪ್ಪಿತು ನನಗೆ. ಹಿಂಗೂ ಹೊಸಿ ಕೆಲಸ ಕಮ್ಮಿ ಮಾಡೋಣ ಅಂತ. ಏನು ಬೇಡಪ್ಪ, ಊಟ ಹಾಕೊಂಡು ತಿನ್ನೋದ್ರಿಂದ ನನಗೇನು ಕೆಲಸ ಕಮ್ಮಿ ಆಗಲ್ಲ. ಇನ್ನು ಮಾಡೋಕ್ಕೆ ಬೇಜಾನ್ ಕೆಲಸ ಆಯ್ತು ನನಗೆ. ನೋಡಿ, ನಾನು ಈಗಲೂ ಹೇಳ್ತಿದ್ದೀನಿ, ಮೊದಲು ಆ ಕುಡುಕ್ರ ಸವಾಸನ ಬಿಟ್ಟು ಬಿಡ್ರಿ. ಮನೇಲಿ 2 ಹೆಣ್ಣು ಮಕ್ಕಳವ್ರೆ. ಹೊರಗಡೆ ಜನ ಸದ್ರ ಮಾಡ್ಕೊತಾರೆ, ನಿಮ್ಮಪ್ಪ ಕುಡುಕ ಅಂತ 4-5 ಜನ ಇವ್ರ ಮುಂದೆ ಮಾತಾಡಿದಾಗ ಇವ್ರಿಗೆ ಎಷ್ಟು ಬೇಜಾರಾಗ್ಬೇಡ. ಇವಾಗ ಹೆಂಗೋ ಚಿಕ್ಕವರು, ಏನು ಗೊತ್ತಾಗಲ್ಲ. ಇನ್ನೊಂಚೂರು ದೊಡ್ಡವರಾದ್ಮೇಲೆ ಹಿಂಗೇನಾರು ಮಾತಾಡ್ಬಿಟ್ರೆ ಯಾರಾದರೂ ಪಾಪ ಎಷ್ಟು ಸಂಕಟ ಆಗ್ತದೆ. ಅರ್ಥ ಮಾಡ್ಕೊಳ್ರಿ ನೀವು. ಅಯ್ಯೋ, ಬಿಡೆ ಬಿಟ್ರಾಯ್ತು. ಆಮೇಲೆ ನಾನು ತಲೆ ತಿನ್ಬೇಡ. ಈಗಿದ್ದ ಮನ್ಸ ನಾಳೆಗೆ ಇರ್ತಾನೋ ಇಲ್ವೋ, ಸ್ವಲ್ಪ ನೆಮ್ಮದಿಯಾಗಿರಕ್ಕೆ ಬಿಡು. ಯಾವಾಗ ನೋಡ್ರು ಕತೆ ಪುರಾಣ ಹೇಳ್ತಾಳೆ ನನಗೆ. ಕತೆ ಪುರಾಣ ಅಲ್ರಿ, ಅರ್ಥ ಮಾಡ್ಕೊಳ್ಳಿ ಒಂಚೂರು. 3 ಜನದ್ದು ಹುಡುಗರದು ಪೀಚ್ ಕಟ್ಟಬೇಕು. ಇನ್ಮೇಲೆ ಸ್ಕೂಲಲ್ಲಿ ಆ ಫಂಕ್ಷನು ಈ ಫಂಕ್ಷನು ಹಬ್ಬ ಇದಕ್ಕೆಲ್ಲ ಬಟ್ಟೆಗಳು ತಗೋಬೇಕು. ಮಕ್ಕಳಿಗೆ ಸ್ಕೂಲ್ಗೆ ಹಾಕೊಂಡು ಹೋಗೋಕ್ಕೆ ಒಳ್ಳೊಳ್ಳೆ ಬಟ್ಟೆಗಳು ಬೇಡವಾ? ಸ್ಕೂಲ್ ಬೇರೆ ಶುರುವಾಗೈತಿ, ಇಷ್ಟು ದಿನ ಹೆಂಗೋ ರಜಾ ಇತ್ತು. ಒಳ್ಳೆ ಬಟ್ಟೆ ಬೇಡವಾ ಅವಕ್ಕೆ ಹಾಕೊಳ್ಳೋಕ್ಕೆ? ಅಯ್ಯೋ ತರ ನೀಲೇ, ದುಡ್ಡಿಲ್ಲ. ಯಾಕೆ ಹಿಂಗೆ ಬಡ್ಕತ್ತೀಯ? ದುಡ್ಡಿಲ್ಲ ನನ್ನ ಹತ್ರ. ಕೆಲಸ ಮಾಡಿದ್ರಲ್ವ ದುಡ್ಡು. ಕೆಲಸ ಮಾಡಿದ್ರು ತೊಗೊಂಡೋಗಿ ಎಲ್ಲ ಸಾರಾಯಿ ಅಂಗಡಿಗೆ ಸುರಿತೀರ. ನನ್ನ ಕೈಗನ ತಂದು ಕೊಡಲ್ಲ. ಅಮ್ಮ ತಾಯಿ, ನನ್ನ ತಲೆ ತಿನ್ಬೇಡ. ಸ್ವಲ್ಪ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ. ರೀ ನಿಂತ್ಕೊಳ್ರಿ. ಹೊಲ್ಟೆ ಬಿಟ್ರತ್ತ.
ನಾನು ಏನು ಬಡ್ಕೊಂಡು ಸಾಯ್ಲಿ. ಇವಾಗ ಪೀಸ್ಗೆ ಏನು ಮಾಡಲಿ ನಾನು? ಏನಪ್ಪ, ನಂಗೆ ತಲೆನೇ ಓಡ್ತಾ ಇಲ್ಲ. ಏ ಉಶ್ ಉಶ್ ಉಶ್, ಹೋಗ ಕಡಿಕೆ. ಹೋಗೋದೇ ಇಲ್ಲ ಅಂತದಲ್ಲ ಇದು. ಓ ಜಯಕ್ಕ, ಏನಿವತ್ತು ಮಂಡಕ್ಕಿ ಮಾಡ್ದಾಗ ಕೂತ್ಕೊಬಿಟ್ಟಿದ್ದಿ? ಇದು ಯಾವುದೋ ಕಾಗೆ ಬೇರೆ ಹಿಂಗೆ ಹಾರಾಡ್ತೈತೆ. ಅಯ್ಯೋ ಉನಿಗಿರ್ಜಿ, ಹುಡುಗರು ಮಂಡಕ್ಕಿ ಕೇಳಿದ್ರು, ಅದಕ್ಕೆ ಮಾಡಿಬಿಟ್ಟು ಇಲ್ಲೊಂಚೂರು ಈಚೆ ಕಡೆ ಕೂತ್ಕೊಂಡಿದ್ರೆ ಆರ್ಕಳ್ಳಿ ಒಂಚೂರು ಡಬ್ಬಕ್ಕೆ ತುಂಬಿಕ್ಕನ ಅಂತ. ಬಿಸಿದೆ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡ್ತದಲ್ಲ, ಅದಕ್ಕೆ ಒಂಚೂರು ಹಾರ್ಕೊಂಡ್ರೆ ಡಬ್ಬಕ್ಕೆ ಹಾಕಿಡ್ಬೋದು. ತಿಂದರೆ ಕರುಮ್ ಅಂತ ಅಂತದೆ. ಅದಕ್ಕೆ ಕೂತ್ಕೊಂಡಿದ್ದೆ ಹಿಂಗೆ ಅಳ್ಕೊಂಡು. ಇದು ಯಾವೊಂದು ಕಾಕಿ ಇಲ್ಲ ಹಾರಾಡ್ತೈತೆ ಅವಾಗಲಿದ್ದ. ಓಡಿಸ್ತಾ ಇದ್ದೀನಿ, ಹೋಗ್ತಾನಿಲ್ಲ ನೋಡು. ಅಯ್ಯೋ ಅದಕ್ಕೂ ಎಲ್ಲ ಹೊಟ್ಟೆ ಹಸ್ತಿರ್ಬೇಕು, ಒಂಚೂರು ಸೈಡ್ಗೆ ಹಾಕತ್ತ. ಅದಿನ್ನೆಷ್ಟು ತಿಂತದೆ, ತಿನ್ಕೊಂಡು ಹೋಗ್ತದತ್ತ. ಬಿಡು, ನೀನು ಹೇಳೋದು ನಿಜಾನೇ. ನೋಡೀಗ ಸುಮ್ಮನೆ ಅದ್ರ ಪಡೆದ ತಿಂತದೆ ಹೋಗ್ತದೆ. ನೀನು ಅದಕ್ಕೆ ಯಾಕೆ ಸುಮ್ಮನೆ ಮೈಕೈ ನೋವು ಮಾಡ್ಕತಿ ಅದನ್ನ ಓಡ್ಸಕ್ಕೆ ಹೋಗಿ? ಕಣೆ, ಈ ಕೆಲಸ ಮೊದಲೇ ಮಾಡಬೇಕಿತ್ತು. ನಾನು ಬುದ್ಧಿನೇ ಓಡಲಿಲ್ಲ ಅವಾಗ. ಬಾ ಬಾ ಬಾ, ಅದೇನೋ ತಂದಿದ್ದು ತಟ್ಟೆಲಿ. ಏನದು? ಮೀನು ಇದ್ದಂಗೆ ಐತಿಲ್ಲ, ಮೀನು ತಂದ? ಜಯಕ್ಕ, ನಿಂಗಂತ ತಂದೆ. ಮನೇಲಿ ನಮ್ಮಪ್ಪ ಒಂದು ಮೀನು ತಗೊಬಂದಿತ್ತು, ಫ್ರೈ ಮಾಡಿಕೊಡು ಅಂತ. ಫ್ರೈ ಮಾಡಿಬಿಟ್ಟು ಒಂದೇ ಒಂದು ಪೀಸ್ ನಿಂಗೆ ತಂದೆ. ನಿಂಗೂ ಮೀನಂದ್ರೆ ಇಷ್ಟ ಅಲ್ವಾ? ಹೂನೇ, ಮೀನಂದರೆ ಇಷ್ಟನೇ. ನಮ್ಮ ಹುಡುಗರಿಗೂ ಮೀನಂದರೆ ಇಷ್ಟನೇ. ನಾನು ತರಿಸ್ಬೇಕಪ್ಪ, ಅವು ಆಸೆ ಪಡ್ತಪ್ಪಪ್ಪ. ಕೊಡು, ನಮ್ಮ ಹುಡುಗರಿಗೆ ಮಡಗಿರ್ತೀನಿ. ಬಂದಮೇಲೆ ನಾನೊಂಚೂರು ಅವೊಂಚೂರು ಎಲ್ಲ ಸೇರಿ ತಿನ್ಕೋತೀವಿ. ಬೇಜಾರು ಮಾಡ್ಕೊಬೇಡ ಜಯಕ್ಕ, ಇನ್ನೊಂದೆರಡು ಪೀಸ್ ಹುಡುಗರಿಗೂ ಸೇರಿಸೇ ತರ್ಬೋದಿತ್ತು. ನಮ್ಮ ಅಪ್ಪ ಬರೀ 1 kg ತಂದಿದ್ದು. 3-4 ಪೀಸ್ ಇತ್ತು, ಅದರಲ್ಲಿ 1 ಪೀಸ್ ಇಲ್ಲಿಗೆ ತಂದಿದ್ದೀನಿ. ಬೇಜಾರು ಮಾಡ್ಕೊಬೇಡ ಕಣಕ್ಕ. ಇಲ್ಲ ಬಿಡಾಗಿರ್ಜಿ, ಅದರಲ್ಲೇನು. ನೀನು ಪ್ರೀತಿ ವಿಶ್ವಾಸಕ್ಕೆ ಇಷ್ಟನ ತಂದು ಕೊಡ್ತೀಯ. ಇನ್ನೂ ಬೇಕು ಅನ್ನೋಕ್ಕಾಗ್ತದೇನೆ? ನಾನು ಯಾಕೆ ಬೇಜಾರು ಮಾಡ್ಕೊಳ್ಳೋಣ ಹೇಳು? ಕೊಟ್ಟಿದ್ರಲ್ಲ ಹಂಚ್ಕತಿ ಕೊಡು. ಬಾ ಕೂಕ, ನೀನು ಒಂಚೂರು ಮಂಡಕ್ಕಿ ತಗೊಂಡು ಹೋಗುವಂತೆ. ಅದು ಸರಿ ಜಯಕ್ಕ. ರಾತ್ರಿ ಸಿಕ್ಕಿದ್ರಾ ರಾಮಣ್ಣ? ಹೂನೇ, ನೀನು ಹೇಳ್ದಲ್ಲ, ಅದೇ ಪಾಳು ಬಿದ್ದಿರೋ ಮನೆ ಹತ್ರ ಇರಬೇಕು ಅಂತ. ಅಲ್ಲಿಗೆ ಹುಡುಕೊಂಡು ಹೋದೆ ರಾತ್ರಿ. ಈಗ ಅವ್ರು ಅಲ್ಲೇ ಇದ್ದರು, ಆ ಹುಡುಗ್ರ ಜೊತೆ ಸೇರಿಕೊಂಡು. ನಿಂಗೆ ಹಿಂಗೆ ಗೊತ್ತಾಯ್ತು ಅಲ್ಲೇ ಇರ್ತಾರೆ ಅಂತ? ಅಯ್ಯೋ ಜಯಕ್ಕ, ಊರಲ್ಲೆಲ್ಲೂ ಕಾಣಿಸ್ತಿಲ್ಲ ಅಂದಮೇಲೆ ಇನ್ನೆಲ್ಲಿ ಹೋಗಿರೋಕ್ಕೆ ಸಾಧ್ಯ? ಪಕ್ಕದೂರ್ಗ ಹೋಗಿರ್ತಾರೆ, ಅಲ್ಲೇ ಇರ್ತಾರೆ. ಅಯ್ಯೋ ಕತ್ಲು ಕಡೆ, ಲೈಟ್ ಕಂಬ ಇಲ್ಲ, ಬೆಳಕಿಲ್ಲ, ಏನಿಲ್ಲ. ನಾನು ಇಲ್ಲೇ ಊರಲ್ಲೇ ಹುಡ್ಕೋಣ ಅಂದ್ಬಿಟ್ಟು ದೀಪನೂ ತಗೊಂಬರಲಿಲ್ಲ. ಕತ್ಲಲ್ಲಿ ಸುಮ್ಮನೆ ಬೆಳಕಲ್ಲೇ ನಡ್ಕೊಂಡು ಹೋದೆ. ನಮ್ಮ ಹುಡುಗರು ಕಂಡು ಹಿಡಿದ್ರು ನೋಡು. ಅಲ್ಲಿ ಯಾರೋ ಅವರಲ್ಲ ಕಣಮ್ಮ, ಯಾರೋ ಕೂತವ್ರು ನೋಡು, ಅಪ್ಪ ಇದ್ದಂಗೆ ಐತೆ ಅಂತ. ಹತ್ರಕ್ಕೆ ಹೋಗಿ ನೋಡಿದ್ರೆ ಇವರೇನೆ. ಸದ್ಯ ಅಂಗಡಿ ಸಾಮಾನು ತಗೊಂಡಿದ್ರು, ಅಲ್ಲೇ ಇತ್ತು. ಹಂಗೆ ಎತ್ಕೊಂಡು ಬಂದೆ ಬೈಕೊಂಡು. ಬಂದು ಮನೇಲಿ ಅಡುಗೆ ಮಾಡೋ ಅಷ್ಟರಲ್ಲಿ 11 ಗಂಟೆ ಆಯಿತು ಕಣೆ. ಪಾಪ ಮಗ ಹೊಟ್ಟೆ ಹಸ್ಕೊಂಡಿದ್ವು. ಕಳ್ಳು ಚುರುಕು ಅಂದ್ಬಿಡ್ತು. ನಾನು ಇನ್ಮೇಲೆ ಅಂಗಡಿ ಸಾಮಾನು ಖಾಲಿ ಆಗೋವರೆಗೂ ನಾನು ಕೂತ್ಕೊಳ್ಳಲ್ಲಮ್ಮ. ಇನ್ನೊಂದು ಸ್ವಲ್ಪ ಐತೆ ಅನ್ನುವಾಗಲೇ ತರಿಸ್ಬಿಡ್ತೀನಿ. ಇವ್ರು ತಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಹೋಗಿ ತಗೊಬಂದ್ಬಿಡ್ತೀನಿ. ಮಕ್ಕಳು ಹೊಟ್ಟೆ ಹಸ್ಕೊಂಡಿರಬಾರ್ದಷ್ಟೆ. ಜಯಕ್ಕ, ಹುಡುಗರು ಹೊಟ್ಟೆ ಹಸ್ಕೊಂಡು ಇರೋಕ್ಕಾಗಲ್ಲ, ಹೆಂಗೆ ತಡ್ಕೊಂತವವು? ರಾಮಣ್ಣಂಗೆ ಬುದ್ಧಿ ಕಮ್ಮಿ ಆಗ್ಬಿಟ್ಟೈತೆ ಬಿಡು. ಆ ಕುಡಿಯೋದು ಬಿಟ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ. ಒಂದಂಗೆ ಇವ್ರು ಸ್ಕೂಲ್ ಟೀಚರ್ ಸಿಕ್ಕಿದ್ರು. ನಾ ಸುಮ್ಮನೆ ವಿಚಾರಿಸ್ದೆ, ಹೆಂಗೆ ಓದ್ತಾರೆ ನಿಮ್ಮ ಹುಡುಗರು ಅಂತ. ಲಕ್ಷ್ಮಿನೂ ಮಹಾಲಕ್ಷ್ಮಿನೂ. ಆ ಟೀಚರು ಲಕ್ಷ್ಮಿನ ಭಾಳ ಹೋಗಿದ್ರು ಕಣಕ್ಕ. ಹೊಗಳಿದ್ರ ಏನಂದರೆ, ಮಹಾಲಕ್ಷ್ಮಿಗಿಂತ ಲಕ್ಷ್ಮಿನೇ ಚೆನ್ನಾಗಿ ಓದ್ತಾಳಂತೆ, ಮಹಾಲಕ್ಷ್ಮಿ ಅಷ್ಟಕ್ಕಷ್ಟೇ ಅಂತೆ, ಪರವಾಗಿಲ್ಲ ಅಂತ ಅಂದರು. ಆದರೆ ಮಹಾಲಕ್ಷ್ಮಿಗಿಂತ ಲಕ್ಷ್ಮಿ ಚೆನ್ನಾಗಿ ಓದ್ತಾಳಂತೆ. ಈ ಸತಿ ಕ್ಲಾಸ್ಗೆ ಫಸ್ಟ್ ಬರ್ಬೋದು ಅಂತ ಅಂದರು ಕಣಕ್ಕ. ಹೇಳಲಿಲ್ವಾ? ನಾನು ಅವತ್ತೇ ಹೇಳಿದೆ, ಲಕ್ಷ್ಮಿ ಚೆನ್ನಾಗಿ ಓದ್ತಾಳೆ, ಅವಳ ಮಕ್ಕದಲ್ಲಿ ಕಳೆ ಕಾಣಿಸ್ತೈತೆ ಅಂತ. ನೋಡು, ಒಳ್ಳೆ ಅಷ್ಟು ತತ್ತದ ಹುಡುಗಿ. ದುಡ್ಡಿಲ್ಲ ಸ್ಕೂಲಿಗೆ ಕಳ್ಸಲ್ಲ ಹೆಣ್ಮಕ್ಳನ್ನ ಅಂತ ಅಂತಿದ್ದಲ್ಲ ಆಗ. ಈಗ ನೋಡು. ಅಯ್ಯೋ ಹಂಗಲ್ಲ ಕಣೆ, ಹೆಣ್ಮಕ್ಳನ್ನ ಓದಿಸ್ಬೇಕು ಅಂತ ನನಗೂ ಆಸೆ. ಆದರೆ ಕಾಸು ಇರಬೇಕಲ್ಲ. ನಮ್ಮ ಅಪ್ಪನ ಬುದ್ಧಿ ನಿಂಗೆ ಗೊತ್ತಲ್ಲ. ಬರೋ ದುಡ್ಡೆಲ್ಲ ಕುಡ್ದಕ್ಕಾಗ್ತಾನೆ. ನಾನು ಏನು ಮಾಡಲಿ ಹೇಳು? 3 ಜನ ಮಕ್ಕಳು, ಮನೆ ಖರ್ಚು. ಇನ್ನೊಂದು 10 ವರ್ಷ ಆದರೆ ಲಕ್ಷ್ಮಿಗೆ ಮದುವೆ ಮಾಡಬೇಕಾಗ್ತದೆ. ಬತ್ತಾ ವಯಸ್ಸೇನು ಬರ್ತದ ನಮಗೆ? ದುಡ್ಡು ಕೂಡಿಕ್ಬೇಕು, ಮದುವೆ ಮಾಡಬೇಕು. ಬರ್ತಾ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ. ಎಲ್ಲಾದ್ರ ಬೆಲೆ ನಿಂಗೆ ಗೊತ್ತಲ್ಲ ಎಷ್ಟು ಆಗೈತಂತ. ಈ ಮುರುಕ್ಲು ಮನೆ ಅದು ಯಾವಾಗ ಇನ್ನು 10 ವರ್ಷಕ್ಕೆ ಇರ್ತದೋ ಇಲ್ವೋ?
ಒಂದು ಮನೆಗಿನೇ ಕಟ್ಕೊಂಡ್ರೆ ನಮಗೂ ಮರ್ಯಾದೆ, ಹೆಣ್ಮಕ್ಳನ್ನ ಕೊಟ್ಟು ಮನೆಯವರು ನಮಗೊಂಚೂರು ಮರ್ಯಾದೆ ಕೊಡ್ತಾರೆ. ಅಷ್ಟರ ಮುರುಗ್ಲು ಮನೆ ಬಿದ್ದೋಗಂಗೆ ಆಗಿದ್ರೆ ನಮಗೂ ಮರ್ಯಾದೆ ಕೊಡಲ್ಲ, ನಮ್ಮ ಮಕ್ಳಿಗೂ ಮರ್ಯಾದೆ ಕೊಡಲ್ಲ. ನಮ್ಮ ಯಜಮಾನಪ್ಪಂಗೆ ಒಂದು ಚೂರು ಚಿಂತೆ ಇಲ್ಲ, ಈಗಿಂದ ಅಷ್ಟೇ ನೋಡ್ತಾರೆ. ಈಗೆಲ್ಲ ನೆಟ್ಟಗೈತಲ್ಲ ಅಂತ, ಮುಂದಕ್ಕೆ ಸೊಟಗಾದಾಗ ಗೊತ್ತಾಗಲ್ಲ ಎಂತ ಇಕ್ಕಟ್ಟಾಗ್ತದೆ ಅವಾಗ ಅಂತ. ಅಯ್ಯೋ ಬಿಡ್ಬಿಡಕ್ಕ, ಜವಾಬ್ದಾರಿ ಇಲ್ಲ ಅಂತಂದರೆ ಮದುವೆನೇ ಮಾಡ್ಕೊಳಕ್ಕೆ ಹೋಗ್ಬಾರ್ದಪ್ಪ. ಅವಾಗೆಲ್ಲ ನಾವು ಮನೇಲಿ ಹೇಳಿದ್ರು ಅಂದ್ಬಿಟ್ಟು ಸುಮ್ಮನೆ ತಲೆ ತೆಗಿಸ್ಕೊಂಡು ತಾಳಿ ಕಟ್ಸ್ಕೊಂಡ್ಬಿಡ್ತೀವ. ಮದುವೆ ಆದಮೇಲಲ್ವ ಗೊತ್ತಾಗ್ತದೆ ಇಂಥವ್ರ ಬಂಡವಾಳ. ಜವಾಬ್ದಾರಿ ಇಲ್ಲ ಏನಿಲ್ಲ, ಚಂದಕ್ಕೆ ಮದುವೆ ಆಗ್ಬಿಡ್ತಾರೆ. ಆಮೇಲೆ ಎಲ್ಲ ನಾವೇ ನೋಡ್ಕೊಬೇಕು. ಹೆಸ್ರು ಮಾತ್ರ ಅವ್ರದ್ದು. ಇಲ್ಲಿ ನಾವು ಮನೆ ಒಳಗಡೆ ಎಷ್ಟು ಕಷ್ಟಪಡ್ತೀವಿ ಎಲ್ಲ ಸರಿ ಮಾಡೋಕ್ಕೆ, ಎಲ್ಲ ಕೂಡಿಕ್ಕಿ ಮಾಡಿಕ್ಕಿ ಎಲ್ಲ ಮಾಡೋಕ್ಕೆ ನಾವು ಕಷ್ಟಪಡ್ತಿರೋದು ಹೊರಗಡೆ ಜನಗಳಿಗೆ ಗೊತ್ತಾಗಲ್ಲ. ಗಂಡಸೊಬ್ಬನೇ ದುಡಿತಾವನೆ ಮನೇಲಿ, ಚೆನ್ನಾಗಿ ನೋಡ್ಕೊಳ್ಳೋಣಪ್ಪ ಸಂಸಾರನ ಅಂತ ಅಂತವಿವು ನಾಯಿಗಳು. ಅಯ್ಯೋ ಅವಕ್ಕೇನಂತವ್ ಬಿಡೆ, ಅವ್ರ ಮನೆ ತೂತುಗಳು ಮುಚ್ಕೊಂಡ್ರೇ ಸಾಕಾಗ್ಬಿಟ್ಟಿರ್ತದೆ. ಇನ್ನು ಕಂಡವ್ರ ಮನೆ ತೂತು ಬೇರೆ ಮುಚ್ಚಕ್ಕೆ ಹೋಗ್ತಾರೆ ಬೇವರ್ಸಿಗಳು. ಮತ್ತೀಗ ಏನು ಮಾಡ್ಬೇಕಂತಿದ್ದಿ? ಹಾಳಾಗೋಗ್ಲಿಕ್ಕೆ ಕೇಳು. ಅಕ್ಕಪಕ್ಕದವ್ರು ಇನ್ನೇನು ಮನೆ ಹಾಳು ಮಾಡೋರೇ ಇರೋದು, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಬೇಕು? ದುಡ್ಡಿಗೇನು ಮಾಡ್ತೀವಾಗ? ಅದೇ ಕಣೆ ಫೀಸ್ ಕಟ್ಟಬೇಕು ಅಂತ ಅಂತಿದ್ರು ಲಕ್ಷ್ಮಿ. ಅದೇ ಸಾಲ ಇಸ್ಕೊಳ್ಳೋಣ ಅಂತಿದ್ದೀನಿ. ಯಾರ ತಗೊಳ್ಳೋದು ಸಾಲ ಕೊಡ್ಸೆ ಒಂದು 5,000 ರೂಪಾಯಿ. 5,000 ರೂಪಾಯಿ ಏನಕ್ಕ ಹಿಂಗಂದೆ? 5,000 ರೂಪಾಯಿ ಏನು ಕಮ್ಮಿನಾ? 5,000 ರೂಪಾಯಿ ಅಂತ ಎಷ್ಟು ಸುಲಭವಾಗಿ ಹೇಳ್ತೀಯ ನೋಡು. ಆಯಿತು, ಫೀಸ್ ಅಂತ ಹೇಳ್ತಿದ್ಯಾ. ಫ್ರೀಯಾಗಂತೂ ಯಾರೂ ಕೊಡಲ್ಲ, ಬಡ್ಡಿ ಕಟ್ತೀಯಾ? ಅಯ್ಯೋ ಬಡ್ಡಿನಾ? ಬಡ್ಡಿ ಇಲ್ದು ಯಾರು ಕೊಡಲ್ಲ ಅಂತೀನಿ. ಅಯ್ಯೋ ನಮ್ಮ ಅಪ್ಪನಾಣೆ ಕೊಡಲ್ಲ ಕಣಕ್ಕ. ಈ ಊರಾಗ ಗೊತ್ತಲ್ಲ, 1 ರೂಪಾಯಿ ಬಿಚ್ಚಲ್ಲ ಯಾರೂ, ನಂಬಿಕೆರೇ ಇಲ್ಲ. ಏನಾದರೂ ಲಾಭ ಇದ್ದರೆ ಮಾತ್ರ ದುಡ್ಡು ಬಿಚ್ತಾರೆ. ಒಡವೆ ಗಿಡವೆ ಇದ್ದರೆ ಇಕ್ಬಿಡ್ಬೇಕಿತ್ತು. ಅಯ್ಯೋ ಇಲ್ಲ ಕಣೆ, ಒಡವೆ ಇನ್ನೂ ಇಕ್ಕಿರವೆ ಬಿಡಿಸ್ಕೊಂಡಿಲ್ಲ. ಈ ಅಪ್ಪ ನಮ್ಮನೆ ಅಪ್ಪ ಐತಲ್ಲ, ಕುಡಿಯೋಕ್ಕೆ ಅಂದ್ಬಿಟ್ಟು ಯಾರ ತಗೊಳ್ಳೋ ಸಾಲ ಮಾಡಿ ಅದು ಬಡ್ಡಿಗೆ ಬಡ್ಡಿ ಬೆಳ್ಕೊಂಡು ನಾನೇ 3,000 ರೂಪಾಯಿಗೆ ಆ ಚಿನ್ನನ ಅಡ ಇಕ್ಬಿಟ್ಟು ಆ ಸಾಲ ತೀರಿಸಿದ್ದೆ. ಅದನ್ನೇ ಇನ್ನೂ ಬಿಡಿಸ್ಕೊಂಡಿಲ್ಲ ಕಣೆ. ಅಯ್ಯೋ ಹಂಗಿದ್ರೆ ಏನು ಮಾಡೋದು? ಒಂದು ಕೆಲಸ ಮಾಡಿ, ಬೇಕಾದರೆ ಯಾರ್ದನ ಮನೆಗೆ ಬೇಕಾದರೆ ಮನೆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳು. ಆದರೆ ಮುಂಚೆಗೆ ನನ್ನ ಕಾಸು ಬೇಕು ಕಣೆ. 1 ತಿಂಗಳು ಮಾಡಿಕೊಡ್ತೀನಿ. 1 ತಿಂಗಳು ಲಾಸ್ಟಿಗೆ ಕೊಡ್ತಾರಲ್ಲ ದುಡ್ಡನ್ನ, ಅದನ್ನು ಮುಂಚೆನೇ ಕೊಡಿಸ್ಬಿಡೆ. ಹೆಂಗಾರ ಮಾಡಷ್ಟು ಮಾಡೆ. ಹೌದೇನಕ್ಕ, ಮನೆ ಕೆಲಸ ಮಾಡ್ತೀಯಾ? ನೋಡಕ್ಕ ಇನ್ನೊಂದ್ಸತಿ ಯೋಚನೆ ಮಾಡು. ಯಾಕೆ ಅಲ್ಲಿವರೆಗೂ ಹೋಗ್ತೀಯಾ? ಪರವಾಗಿಲ್ಲ, ನನಗೇನು ಅವಮಾನ ಏನಲ್ಲ ಹೇಳು. ನನ್ನ ಮಕ್ಳಿಗೋಸ್ಕರ ನಿಯತ್ತಾಗಿ ದುಡಿದು ಮಾಡ್ತೀನಿ. ಫ್ರೀಯಾಗಂತೂ ಯಾರು ದುಡ್ಡು ಬೇಡಮ್ಮ, ಬಡ್ಡಿ ಕಟ್ಟೋಕ್ಕೂ ನನ್ನ ಕೈಲಿ ಆಗಲ್ಲ. ಮನೆ ಕೆಲಸ ಮಾಡಿಕೊಡ್ತೀನಿ. ನನ್ನ ಮಕ್ಳಿಗೋಸ್ಕರನೇ ಬದುಕಬೇಕು ಅಂದ್ಕೊಂಡಿದ್ದೀನಿ ಕಣೆ. ಇನ್ನು ಯಾರವ್ರು ಹೇಳು? ತವ್ರ ಮನೆಯವರು ಕೈ ಬಿಟ್ಟರು, ಗಂಡನ ಮನೆಯವರು ಯಾರವ್ರೆ? ಎಲ್ಲ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು. ಬೇಕಂತಲೇ ಇದ್ದರೂ ಇಲ್ಲ ಅಂತಾರೆ. ಕೇಳಿ ಯಾಕೆ ಮರ್ಯಾದೆ ಕಳ್ಕೊಳ್ಳಿ? ಅವ್ರ ಮುಂದೆ ತಲೆ ತಗ್ಸೋಕೆ ನಂಗೆ ಇಷ್ಟ ಇಲ್ಲ. ಇನ್ನೊಬ್ರು ಮನೆ ಮುಸ್ರೆ ತಿಕ್ಕಾದರೂ ಪರವಾಗಿಲ್ಲ, ನನ್ನ ಮಕ್ಕಳು ಫೀಸ್ ಕಟ್ತೀನಿ, ಯಾರನ್ನಾದರೂ ಕೇಳು. ಆಯ್ತಕ್ಕ. ಇಲ್ಲಿ ಒಬ್ಬರು ಸಾವ್ಕಾರ ಅವರಲ್ಲ, ನಮ್ಮ ಮನೆಯಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ಸಾವ್ಕಾರ ಮನೇಲಿ ಕೆಲ್ಸಕ್ಕೆ ಬೇಕು ಅಂತ ಕೇಳಿದ್ರಂತೆ. ನಮ್ಮ ಪಕ್ಕದ ಮನೆಯವಳು ಅವಳು ಹೇಳಿದ್ಲು, ಕೇಳಿ ನೋಡ್ತೀನಿ ಎಷ್ಟು ಕೊಡ್ತಾರೆ ಅಂತ ಅಂದ್ಬಿಟ್ಟು. ಹೋಗ್ತೀಯಾ? ಊನೇ ಹೋಗ್ತೀನಿ ಕಣೆ. ಅವ್ರು ಒಂದು 5,000 ಕೊಟ್ಟರೆ ಸಾಕು ನನಗೆ. ಅವ್ರು ಏನು ಕೆಲಸ ಹೇಳಿ ಮಾಡ್ತೀನಿ. ಹೆಂಗೋ ಹುಡುಗರನ್ನ ಸ್ಕೂಲಿಗೆ ಕಳಿಸ್ಬಿಡ್ತೀನಲ್ಲ, ಇವ್ರು ಸ್ಕೂಲಿಗೆ ಹೋಗ್ತಿದ್ದಂಗೆ ಇನ್ನೇನು ಮನೇಲಿದ್ದೇನು ಮಾಡಲಿ ನಾನು? ಸೀದಾ ಅಲ್ಲಿಗೆ ಹೋಗ್ಬಿಡ್ತೀನಿ. ಬೇಕಾದ್ರೆ ಸಂಜೆ ಗಂಟ ಕೆಲಸ ಮಾಡೋ ಅಂದರೂ ಪರವಾಗಿಲ್ಲ, ಮಾಡ್ತೀನಿ. ಅರೆ ನಂಗೆ 5,000 ರೂಪಾಯಿ ಬೇಕಣೆ ತಿಂಗಳಿಗೆ. ಕೇಳಿ ನೋಡ್ತೀಯಾ? ಹೇಳಕ್ಕೋ, ಸಂಜೆ ಗಂಟೆಗೆ ಏನು ಮಾಡ್ತೀಯಾ? ಚೆನ್ನಾಗಿ ಕೆಲಸ ಮಾಡಿಸ್ಕೊಬಿಡ್ತಾರೆ. ಪರವಾಗಿಲ್ಲ ಕಣೆ, ನನ್ನ ಮಕ್ಳಿಗೋಸ್ಕರ ಅಷ್ಟು ಮಾಡಿಲ್ಲ ಅಂದರೆ ಇನ್ನೆಂಥ ತಾಯಿ ಆಗ್ತೀನಿ ನಾನು? ನನ್ನ ಮಕ್ಕಳು ತಿಂದು ಉಂಡು ಆಡೋ ಏನು ವಯಸ್ಸಿದು. ಪಾಪ ಎಲ್ಲ ಬಾಯಿ ಕಟ್ಟಿಸ್ತೀನಿ ನಾನು. ಅದು ಬೇಡ ಇದು ಬೇಡ ಅಂತ ಅಂದ್ಬಿಟ್ಟು ಕಾಸಿಲ್ಲ ಅಂತ ಹೊಟ್ಟೆ ಗುರಿಸೋದು ಕಣೆ. ಕಾಸಿದ್ದಿದ್ರೆ ಹೆಂಗೆ ನೋಡ್ಕೊತಾ ಇದ್ನೋ. ಅದಕ್ಕೆ ಇನ್ನೊಬ್ರು ಮನೆ ಮುಸ್ರೆ ತಿಕ್ಕೋಣ ಪರವಾಗಿಲ್ಲ. ನನ್ನ ಮಕ್ಕಳು ಅವಾಗವಾಗ ತಿಂಡಿ ಕೇಳ್ತಿರ್ತಾರೆ, ಹೊಸ ಬಟ್ಟೆ ಕೇಳ್ತಿರ್ತಾರೆ, ಪೆನ್ನು ಪೆನ್ಸಿಲು ಬುಕ್ಕು ಹಿಂಗೆ ಏನೇನೋ ಆಟ ಸಾಮಾನುಗಳು ಕೇಳ್ತಿರ್ತಾರೆ. ಕೈಯಲ್ಲಿ ಕಾಸಿದ್ರೆ ನನಗೂ ಒಂದು ಧೈರ್ಯ, ಏನಾನ ಮಾಡ್ಬೋದು. ಪಾಪ ಅವ್ರ ಆಸೆಗಳನ್ನ ಯಾಕೆ ಕೊಲ್ಲಿ ನಾನು? ಅವ್ರ ಮದುವೆಗೂ ಇವಾಗಿಂದನೇ ಕೂಡಿಟ್ಟಂಗೆ ಆಗುತ್ತೆ.
ಪರವಾಗಿಲ್ಲ, ಕಷ್ಟ ಆಗಲಿ ಪರವಾಗಿಲ್ಲ, ಈಗ ದುಡ್ಕೊಂಬಿಟ್ರೆ ಸರಿ. ಕೇಳು, ನಾನು ಬಂದೇ ಬರ್ತೀನಿ, ಕೇಳೆ ಹೆಂಗಾರ ಮಾಡಿ. ಆಯ್ತಕ್ಕ, ಹೀಗೆ ಹೋಗಿ ಮಾತಾಡ್ಕೊಂಬರ್ತೀನಿ. ನಾಳೆಯಿಂದನೇ ಹೋಗ್ಬಿಡುವಂತೆ. ಹ್ಞೂ ಸರಿ, ನಾನಿನ್ನು ಬರಲಾ? ಹ್ಞೂ ಹ್ಞೂ, ಮಂಡಕ್ಕಿ ತಗೊಂಡೋಗೆ ತಡಿ, ಪ್ಲೇಟ್ಗೆ ಹಾಕ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ಜಯಕ್ಕನ ಸಂಸಾರದ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಹೊಸದಾಗಿ ನಾನು ಸ್ಟೋರಿ ಶುರು ಮಾಡಿದ್ದೀನಿ. ಇದು ಓನ್ ಕ್ರಿಯೇಟಿವ್ ಸ್ಟೋರಿ. ಆಲ್ರೆಡಿ 2 ಎಪಿಸೋಡ್ ಆಗಿದೆ. ಯಾರೆಲ್ಲ ನೋಡ್ಕೊಂಬಂದಿಲ್ಲ ನೋಡ್ಕೊಂಡು ಬನ್ನಿ. ಇದು ಒಂಥರ ಡೈಲಿ ವ್ಲಾಗ್ ಥರ ಹಾಕ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಹಾಗೆ ಈ ಜಯಕ್ಕಂಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಾಕರು ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಕೆಲಸ ಕೊಡ್ತಾರಾ ಇಲ್ವಾ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.